ತಗೊಂಡು ಹೋಗ್ಬೇಕು ಅಂತಂದ್ರೆ ನಾವು ಪುಣ್ಯ ಏನು ತಗೊಂಡು ಹೋಗ್ತೀವಿ ಅಂದ್ರೆ ಪರಮಾತ್ಮನ ನೆನಪು. ನಾವು ಏನು ಪುಣ್ಯ ಮಾಡಬೇಕು ಅಂತಂದ್ರೆ ಇಡೀ 24 ಗಂಟೆ ಒಳಗೆ ಒಂದು ಅರ್ಧ ಗಂಟೆ ಆದ್ರೂ ಭಗವಂತನನ್ನೇ ನೆನಪು ಮಾಡಿದ್ರೆ ಅದು ನಮ್ಮ ಜೊತೆಗೆ ಪುಣ್ಯದ ಗಳಿಕೆ ಆಗ್ತದೆ. ಉಳಿದದ್ದು ಯಾವುದು ನಮ್ಮ ಜೊತೆಗೆ ಬರುವಂಥದ್ದಲ್ಲ. ನಮ್ಮ ಮಂದಿ ಮಕ್ಕಳು ಅದಾರ, ಆಸ್ತಿ ಅಂತಸ್ತು ಅದ, ಪದವಿ ಪುರಸ್ಕಾರ ಅದಾವ, ಅದು ಯಾವ್ದಾರು ನಾವು ತಗೊಂಡು ಹೋಗ್ತೀವೇನ್ರಿ? ಯಾವುದು ನಮ್ಮ ಜೊತೆ ಬರೋದಿಲ್ಲ. ನಾವು ಹುಟ್ಟದ ಬಟ್ಟೆ ಈ ದೇಹನೂ ಸಹಿತ ಇಲ್ಲೇ ಬಿಟ್ಟು ಆತ್ಮ ಮನೆಗೆ ಹೋಗ್ತೀವಿ. ಅದಕ್ಕೆ ನಾವು ಹೋಗ್ಬೇಕಾದ್ರೆ ಏನು ತಗೊಂಡು ಹೋಗ್ತೀವಿ ಅಂದ್ರೆ ನಾವು ಮಾಡಿದ ಪುಣ್ಯದ ಗಳಿಕೆ. ಯಾವ ರೀತಿ ದಿನ ಒಂದು 10 ರೂಪಾಯಿ ಬ್ಯಾಂಕ್ ಒಳಗೆ ತುಂಬಿದ್ರೆ ತಿಂಗಳಿಗೆ 300 ರೂಪಾಯಿ ಆಗ್ತದೆ. ಹಾಗೆ ದಿನ ಒಂದು ಅರ್ಧ ಗಂಟೆ ನಾವು ಭಗವಂತನ ನೆನಪು ಮಾಡಿದ್ದೀವಿ ಅಂತಂದ್ರೆ ನಮ್ಮ ವರ್ತಮಾನ, ಭೂತ, ಭವಿಷ್ಯ 3 ಕಾಲಕ್ಕೂ ನಮಗೆ ಬುದ್ಧಿ ಆಗ್ತದೆ. ಅದಕ್ಕೆ ಬರಿಗೈಯಿಂದ ಹೋಗಬಾರ್ದು ಅಂತ ಹೇಳ್ತಾರೆ. ಅವ್ರು ದೇವ್ರ ಕಡೆ ಬಿಡ್ಕೊಂಡು ಬಂದಾರ ಅಂತ ಹೇಳ್ತೀವಿ. ಅದಕ್ಕೆ ನಾವು ಹಿಡಿ ತುಂಬಿಕೊಂಡು ಹೋದ್ರೆ ಅವ ಹುಡಿ ತುಂಬಾ ಕೊಡ್ತಾನೆ ಅಂತ. ಹಿಡಿ ತುಂಬಾ ತಗೊಂಡು ಹೋಗೋದೇನು ಅಂದ್ರೆ ಭಗವಂತನ ನೆನಪು, ಪುಣ್ಯದ ಗಳಿಕೆ. ಎಷ್ಟು ನಾವು ಪುಣ್ಯದ ಗಳಿಕೆ ಮಾಡ್ತೀವಿ ಅದನ್ನ ನಾವು ತಗೊಂಡು ಹೋಗ್ತೀವಿ. ಅದಕ್ಕೆ ಪರಮಾತ್ಮನ ಆಜ್ಞೆ ಏನಾಗಿದೆ ಅಂದ್ರೆ ಎಲ್ಲರಿಗೂ ಹೇಳ್ರಿ. ಗೊತ್ತಿಲ್ಲ ಅಂತಂದ್ರೆ ಎಲ್ಲರಿಗೂ ಹೇಳ್ರಿ. ಒಂದಿನ ನಮ್ಮ ಮೊದಲೇ ಗೊತ್ತಿದ್ರೆ ನಾವು ಶಿವ ಅಂತಿದ್ದೀವಲ್ಲ ಅಂತ ಅನ್ನಬಾರ್ದು. ಅದಕ್ಕೆ ತಿಳುವಳಿಕೆ ಇಲ್ಲಾದ್ರೆ ನಾವು ಶಿವ ಅಂತ ಅಂತಿದ್ದೀವಿ. ಆದ್ರೆ ಈಗ ಪರಮಾತ್ಮ ನಮ್ಮ ತಂದೆ, ಪರಮಾತ್ಮ ನಮ್ಮ ತಾಯಿ, ಪರಮಾತ್ಮ ನಮ್ಮ ಶಿಕ್ಷಕ, ಪರಮಾತ್ಮ ನಮ್ಮ ಬಂಧು ಬಳಗ, ಪರಮಾತ್ಮ ನಮ್ಮ ತಂದೆ ತಾಯಿ ಬಂಧು ಬಳಗ, ಗುರು ಶಿಕ್ಷಕ ಅನ್ನುವಂಥದ್ದು ಸದಾಕಾಲ ನೆನಪಿಟ್ಟುಕೊಂಡು ಪರಮಾತ್ಮನೇ ನಮಗೆ ಆಧಾರ, ಅವನೇ ನಮಗೆ ಆಸರೆ. ಈಗ ದೇಹಧಾರಿಗಳೆಲ್ಲ ಬೇಕಾದಷ್ಟು ಇರ್ಬೋದು, ಯಾರಿಗೂ ಆಗುದಿಲ್ಲ. ಹೌದಲ್ರಿ? ಇವತ್ತಿನ ಜಗತ್ತೊಳಗೆ ನೋಡ್ತೀವಿ, ಯಾರಿಗೂ ಯಾರು ಇಲ್ಲ. ಎಲ್ಲರಿಗೂ ಯಾರು ಅಂತಂದ್ರೆ ಪರಮಾತ್ಮ ಒಬ್ಬನೇ. ಅದಕ್ಕೆ ಯಾವಾಗ್ಲೂ ನಾವು ಇದನ್ನೇ ನೆನಪು ಮಾಡಬೇಕು. ನೀನೇ ನನಗೆ ಆಸರೆ, ನೀನೇ ನನಗೆ ಆಧಾರ, ನೀನೇ ನನ್ನ ಸರ್ವಸ್ವ ಅಂತಿರ್ಬೇಕು. ಅದಕ್ಕೆ ಹೇಳ್ಬೇಕಾದ್ರೂ ಅಪ್ಪ ನನ್ನ ಎಬ್ಬಸು ಅಂದ್ರೆ ಚಟ್ಟನೆ ಹೇಳ್ತೀವಿ. ನೋಡಿ ನೀವು ಪರೀಕ್ಷೆ ಮಾಡಿ, ಪರಮಾತ್ಮನ ನೆನಪೊಳಗಿದ್ದು ನನಗೆ ಎಬ್ಬಸಪ್ಪ ಅಂತಂದ್ರೆ ಚಟ್ಟನೆ ಹೇಳ್ತೀವಿ. ಯಾಕಂದ್ರೆ ಆ ಶಕ್ತಿ ಕೊಡೋರು ಯಾರು ಅಂದ್ರೆ ಪರಮಾತ್ಮ. ಹೇಳ್ಬೇಕಾದ್ರೆ, ಕೂಡ್ಬೇಕಾದ್ರೆ, ಮಲ್ಕೋಬೇಕಾದ್ರೆ, ತಿರ್ಗಾಡ್ಬೇಕಾದ್ರೆ ಪರಮಾತ್ಮನೇ ನಮ್ಮ ಕೈ ಹಿಡಿದು ನಡೆಸ್ತಾನೆ. ಪರಮಾತ್ಮನೇ ನಮ್ಮ ಸಾಥಿ ಇದ್ದಾನೆ, ಪರಮಾತ್ಮನೇ ನಮ್ಮ ಜೊತೆಗಾರ ಇದ್ದಾನೆ ಅಂತ ಯಾವಾಗಲೂ ಅವ್ನು ನೆನಪೊಳಗಿದ್ರೆ ಅದಕ್ಕೆ ಸದಾ ಶಿವನಿಗೆ ಸದಾ ಅದೇ ಧ್ಯಾನ ಅಂತ. ಅದಕ್ಕೆ ಯಾವಾಗ್ಲೂ ಅವನದೇ ಧ್ಯಾನದೊಳಗೆ ನಾವು ಇದ್ದೀವಿ ಅಂತಂದ್ರೆ ನಮ್ಗೆ ಯಾವುದು ಕಷ್ಟ, ನೋವು, ಚಿಂತೆ, ಭಯ ಯಾವುದು ಬರೋದಿಲ್ಲ. ಏನೇ ಬಂದ್ರೂ ಸಹಿತ ಬೆಣ್ಣಿಯೊಳಗಿನ ಕೂದಲ ತೆಗ್ದಂಗೆ ಹಗುರಾಗೆ ತೆಗಿತೀವಿ. ಅದಕ್ಕೆ ಹೇಳ್ತಾರೆ, ಏಳುತ್ತಲೇ ಶಿವ ಎನ್ನಿ, ಬೀಳುತ್ತಲೇ ಶಿವ ಎನ್ನಿ, ಎದ್ದು ಮಲಗುದಕ್ಕ ಶಿವ ಎನ್ನಿ, 7 ಹೆಡೆಯ ಸರ್ಪ ಬಂದಾಗ ಶಿವ ಎನ್ನಿ ಅಂತ. ಅದಕ್ಕೆ ನಮ್ಮ ಪರಮಾತ್ಮನ ಮನೆಯೊಳಗೆ ಒಬ್ರು ಆಶ್ರಮಕ್ಕೆ ಒಬ್ರು ಮಾತೆ ಬರ್ತಿದ್ರು. ಅವ್ರಿಗೆ ಕ್ಯಾನ್ಸರ್ ಹುಣ್ಣಾಗಿತ್ತು, ಗಡ್ಡಿಯಾಗಿತ್ತು. ಡಾಕ್ಟರ್ ತೋರಿಸಿದ್ರೆ ಅದು ಆಪರೇಷನ್ ಮಾಡಬೇಕು ಅಂತಂದಿದ್ರು. ಆಪರೇಷನ್ ಮಾಡಿಸುವಷ್ಟಕ್ಕಿನ ಹತ್ರ ಏನು ರೊಕ್ಕ ಇರಲಿಲ್ಲ. ಏನು ಮಾಡೋದು ಅಂತ ಚಿಂತೆ ಮಾಡ್ತಿದ್ವಿ. ಆಕೆ ಏನು ಮಾಡಿದ್ಲು, ಅರಿಶಿಣ ಪುಡಿ, ಕೊಬ್ಬರಿ ಎಣ್ಣೆ ದಿನ ಕೂಡಿಸಿ ಅದಕ್ಕೆ ಬಡ್ಕೋತಿದ್ಲು. ಅಪ್ಪ ನೀನೇ ಡಾಕ್ಟ್ರ, ನೀನೇ ಆರಾಮ ಮಾಡು. ಆ ಡಾಕ್ಟ್ರ ಕೈಯಿಂದ ಮಾಡ್ದ ಮನುಷ್ಯರದಾರ, ನೀ ಮನುಷ್ಯರ್ಗಿಂತ ದೊಡ್ಡ ಡಾಕ್ಟರ್ ಅದಿ, ನೀನೇ ಆರಾಮ ಮಾಡು, ನೀನೇ ಆರಾಮ ಮಾಡು ಅಂತ ಅರಿಶಿಣ ಪುಡಿ ಎಣ್ಣೆ ಪರಮಾತ್ಮನ ನೆನಪೊಳಗೆ ದಿನ ಹಚ್ಕೋತಿದ್ದಂತ. ಒಂದಿನ ಅದು ಗಂಟ ಉದುರಿ ಹೋಯ್ತಂತ. ತಿರುಗಿ ಡಾಕ್ಟರ್ ಕಡೆ ತೋರ್ಸಕ್ಕೆ ಹೋದ್ರೆ ಇದು ಏನೂ ಇರಲಿಲ್ಲ ಅಂತ. ಹಂಗೆ ಪೂರಾ ಆರಾಮ ಆಯ್ತು. ಅದನ್ನು ಆರಾಮ ಮಾಡಿದವ್ರು ಯಾರು ಅಂತಂದ್ರೆ ಪರಮಾತ್ಮನ ನೆನಪಿನ ಶಕ್ತಿ, ಪರಮಾತ್ಮನ ಮೇಲೆ ಇಟ್ಟಂತ ವಿಶ್ವಾಸ. ಅದಕ್ಕೆ ದಿನ ನಾವು ಊಟ ಮಾಡ್ತೀವಲ್ಲ, ದೇವ್ರು ಕೊಟ್ಟದ್ದು ಪ್ರಸಾದ ಅಂತ ಊಟ ಮಾಡಿದೀವಿ ಅಂದ್ರೆ ನಮ್ಗೇನೇ ದೇಹದೊಳಗೆ ತೊಂದರೆಗಳಿದ್ರು ಅದು ಕಡಿಮೆ ಹಾಕೊಂತ ಹೋಗ್ತದೆ. ನಾವು ಚಿಂತೆ ಮಾಡ್ಕೊಂತ ಏನು ಎಂತ ಅಂತ ಕಿಲಾಪ್ ಮಾಡ್ಕೊಂತ ಊಟ ಮಾಡಿದ್ವಿ ಅಂದ್ರೆ ನಮಗೆ ಆರಾಮದ ಅನುಭವ ಆಗೋದಿಲ್ಲ. ಅದಕ್ಕೊಂದು ನೀರು ಕುಡಿದ್ರೂ ಸಹಿತ ಪರಮಾತ್ಮನ ನೆನಪು ಮಾಡಿ ಇದು ಪರಮಾತ್ಮನ ಕೊಟ್ಟದ್ದು ನೀರು ನನಗೆ ಅಂತ ತಿಳ್ಕೊಂಡು ಪರಮಾತ್ಮನ ಹೆಸರಿಂದ ನೀರು ಕುಡಿಲಿ, ಪರಮಾತ್ಮನ ಹೆಸರಿಂದ ಊಟ ಮಾಡಲಿ. ಅದರಿಂದ ಏನಾಗ್ತದೆ ರೀ, ಮನಸ್ಸಿಗೂ ಶಕ್ತಿ ಸಿಗ್ತದೆ, ಶರೀರಕ್ಕೂ ಶಕ್ತಿ ಸಿಗ್ತದೆ. ಅದಕ್ಕೆ ಇದು ವಿಜ್ಞಾನಿಗಳು ಕಂಡುಹಿಡಿದಾರೆ. ಒಂದು ನೀರೊಳಗೆ ಬಟ್ಟಲೊಳಗೆ ನೀರಿಟ್ಟು ಒಳ್ಳೊಳ್ಳೆ ವಿಚಾರ ಹಾಕಿದಾಗ ಅದನ್ನು ಗಟ್ಟಿ ಮಾಡಿದ ಸುಂದರ ಆಕೃತಿ ಆಯ್ತಂತ. ಮತ್ತೊಂದು ಬಟ್ಟಲೊಳಗೆ ನೀರು ಹಾಕಿಟ್ಟು ಕೆಟ್ಟ ವಿಚಾರ ಮಾಡಿದ್ರೆ ಅದು ವಿಕೃತ ಆಕಾರ ಆಯ್ತಂತ. ಅಂದ್ರೆ ನಮ್ಮ ಮನಸ್ಸಿನ ಏನು ವಿಚಾರ ಮಾಡ್ತೀವಿ ಅದು ನಮ್ಮ ದೇಹದ ಮೇಲೆ ಅಂದ್ರೆ ತತ್ವಗಳ ಮೇಲೆ ಪ್ರಭಾವ ಬೀರ್ತದೆ. ಅದಕ್ಕೆ 2 ಡಬ್ಬಿಯೊಳಗೆ ಅನ್ನ ಇಟ್ಟಿದ್ರಂತ. ಆ ಒಂದು ಡಬ್ಬಿ ಮೇಲೆ ಮದರ್ ಥೆರೇಸಾ ಅಂತ ಬರ್ದಿದ್ರಂತ, ಇನ್ನೊಂದು ಡಬ್ಬಿ ಮೇಲೆ ಹಿಟ್ಲರ್ ಅಂತ ಬರ್ದಿದ್ರಂತ. ಆ ಮದರ್ ಥೆರೇಸಾ ಅಂತ ಬರ್ದಿದ್ದ ಡಬ್ಬಿ ಎಲ್ಲಾರು ನೋಡಿದ್ರೆ ಅವ್ರಿಗೆ ಭಾವನೆ ಏನು ಬರ್ತಿತ್ರಿ,
ಎಲ್ಲರಿಗೂ ಸೇವಾ ಮಾಡಿದವಳು, ಒಳ್ಳೆಯವಳು, ನರ್ಸ್ ಇದ್ದಾಳೆ, ಸೇವಕಿ ಇದ್ದಾಳೆ, ಎಷ್ಟು ದೊಡ್ಡ ವ್ಯಕ್ತಿ ಅಂತ ಯಾಕೆ ನೋಡಿದ್ರೆ ಆ ಹೆಸರು ನೋಡಿದ್ರೆ ಎಲ್ಲರಿಗೂ ಪ್ರೀತಿ ಬರ್ತಿತ್ತು. ಹಿಟ್ಲರ್ ಅಂತ ಹೆಸರು ಬರ್ದಿದ್ದು ನೋಡಿದ್ರೆ ಇವಾಗ ಕ್ರೂರಿ, ನೂಸಕ, ದುಷ್ಟ ಅಂತ ಆ ವಿಚಾರ ಬರ್ತಿತ್ತು. ಎಲ್ಲರ ವಿಚಾರ ಅದ್ರ ಮೇಲೆ ಬೀಳ್ತಿತ್ತಲ್ರಿ. ಈ ಹೆಸರು ಮದರ್ ತೆರೇಸಾ ಅಂತ ಬರ್ದಿದ್ದ ಡಬ್ಬಿಯೊಳಗಿಂದ ಅನ್ನ ಬೆಳೆಯಿತ್ತಂತ, ಈ ಹೆಸರೊಳಗೆ ಬರ್ದಿದ್ದ ಹಿಟ್ಲರ್ ಅಂತ ಬರ್ದಿದ್ದ ಅನ್ನ ಡಬ್ಬಿ, ಆ ಡಬ್ಬಿಯೊಳಗಿಂದ ಅನ್ನ ಕರಿಯಾಗಿತ್ತಂತ. ಅಂದ್ರೆ ನಮ್ಮ ಮನಸ್ಸಿನ ವಿಚಾರ ಅದ್ರ ಮೇಲೆ ಬಿದ್ದಾಗ ಏನಾಗ್ತದೆ, ಅದರಂಗೆ ಪ್ರಭಾವ ಬೀಳ್ತದೆ. ಅದಕ್ಕೆ ಅನ್ನದಂತೆ ಮನಸ್ಸು, ನೀರಿನಂತೆ ವಾಣಿ ಅಂತ ಹೇಳ್ತಾರೆ. ಅದಕ್ಕೆ ಪ್ರತಿದಿನ ತಾವೇನು ಊಟ ಮಾಡ್ತೀರಿ ಭಗವಂತನ ನೆನಪು ಮಾಡಿ ಪ್ರೀತಿಯಿಂದ, ಖುಷಿಯಿಂದ, ನಮ್ಗೇನಾದ್ರೂ ದೇಹಕ್ಕೆ ತೊಂದರೆ ಇದ್ದರೆ ಭಗವಂತ ಇದು ನಿನ್ನ ಪ್ರಸಾದ ನಾವು ತಗೊಳ್ತೀವಿ, ನಮ್ಗೆ ಏನೇ ತೊಂದರೆ ಇದ್ದಿದ್ದು ಗುಣ ಆಗಲಿ ಅಂತ ಸಂಕಲ್ಪ ಮಾಡಿ ಊಟ ಮಾಡ್ರಿ, ಸಂಕಲ್ಪ ಮಾಡಿ ಚಹಾ ಕುಡೀರಿ, ನೀರು ಕುಡೀರಿ, ಏನೇ ಮಾಡಿದ್ರು ಭಗವಂತನ ನೆನಪೊಳಗೆ ಮಾಡಿದರೆ ಅದು ಪುಣ್ಯದ ಗಳಿಕೆನೂ ಆಗ್ತದೆ, ನಮ್ಮ ಮನಸ್ಸಿಗೆ ಶರೀರಕ್ಕೂ ಸಹಿತ ಆರಾಮದ ಅನುಭವ ಕೊಡ್ತದೆ. ಓಂ ಶಾಂತಿ. ನಮ್ಮ ಜೊತೆಗೆ ಸಕ್ರಿ ಕಾಲೇಜದ ರಿಟೈರ್ಡ್ ಪ್ರಿನ್ಸಿಪಾಲ್ ಆಗಿರುವಂತಹ ವಿಜಯಮಾಲಾ ಮಠ ಅಕ್ಕವರು ಅಂತ ಬಂದಾರೆ. ಅವರು ಒಂದೆರಡು ವಿಚಾರ ತಮ್ಮ ಎದುರುಗಡೆ ಹಂಚ್ಕೊಳ್ಬೇಕು ಅಂತ ನಾನು ಕೇಳ್ಕೊತೀನಿ. ಓಂ ಶಾಂತಿ. ನಮ್ಮ ನಿಮ್ಮೆಲ್ಲರ ಪರಮ ಪಿತ, ಪರಮ ಶಿಕ್ಷಕ, ಪರಮ ಸದ್ಗುರುವಾದಂಥ ಆ ಶಿವತಂದೆಯವರನ್ನು ನನ್ನ ಹೃದಯ ಕಮಲದಲ್ಲಿ ನೆನೆಯುತ್ತಾ ಇಂದು ತಮ್ಮೊಂದಿಗೆ ಕೆಲವು ಅಮೂಲ್ಯ ಕ್ಷಣಗಳನ್ನು ಕಳೆಯುವಂಥ ಸದಾವಕಾಶವನ್ನು ನಮ್ಮ ಪೂಜ್ಯ ಬ್ರಹ್ಮಕುಮಾರಿ ಅಕ್ಕನವರು, ಇಬ್ಬರು ಅಕ್ಕನವರು, ಬ್ರಹ್ಮಕುಮಾರಿ ನಾಗರತ್ನ ಅಕ್ಕನವರು, ಬ್ರಹ್ಮಕುಮಾರಿ ದೀಪಾ ಅಕ್ಕನವರು ಕಲ್ಪಿಸಿಕೊಟ್ಟಿದ್ದಾರೆ. ಇದು ನಮಗೂ ಒಂದು ಸದಾವಕಾಶ ಅಂತಲೇ ನಾನು ತಿಳ್ಕೊಳ್ತಾ ಇದ್ದೀನಿ. ನಾನು ಹಾಗೂ ನಮ್ಮ ಮನೆಯವರು, ನಮ್ಮ ಮಗ ಎಲ್ಲರೂ ಬಂದಿದ್ದೇವೆ. ತಮ್ಮನ್ನು ಭೇಟಿಯಾಗುವಂಥ ಒಂದು ಸದಾವಕಾಶ. ಬಹಳ ದಿನದಿಂದ ನಾವು ಕಾಯ್ತಾ ಇದ್ವಿ, ನಾವು ಒಂದ್ಸರಿ ಇಲ್ಲಿ ಹೋಗಿ ಬರಬೇಕು, ನಾವು ಅಲ್ಲಿ ಅವರೊಂದಿಗೆ ಕೆಲವೊಂದು ಏನಾದರೂ ನಾವು ಸೇವೆಯನ್ನು ಮಾಡಿ ಅವರೊಂದಿಗೆ ಕೆಲವು ಕ್ಷಣಗಳನ್ನು ಕಳಿಬೇಕು ಅಂತ. ಯಾಕಂತಂದರೆ ನೀವು ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಒಂದು ಈ ಜೀವನ ಅನ್ನೋದನ್ನೇ ಒಂದೊಂದು ಪ್ಲೇಸ್ನಲ್ಲಿ ಒಬ್ಬೊಬ್ರು ಇರಬೇಕಾಗತ್ತೆ, ಇರ್ತೀವಿ ಅಷ್ಟೇ. ಆದರೆ ಎಲ್ಲರೂ ಅಲ್ಟಿಮೇಟ್ಲಿ ಇರಬೇಕಂದ್ರೆ ಪರಮಾತ್ಮನ ಮಕ್ಕಳೇ. ಈಗ ಅಕ್ಕನವರು ಬಹಳಷ್ಟು ಚೆನ್ನಾಗಿ ತಮಗೆ ಅವಶ್ಯಕವಾದಂಥ ಕೆಲವು ಹಿತನುಡಿಗಳನ್ನು ಹೇಳಿದರು. ಅದು ಬಹುಶಃ ತಮಗೆ ಬಹಳಷ್ಟು ಪರಿಣಾಮಕಾರಿಯಾಗಿ ಅದು ತಮ್ಮ ಆತ್ಮದಲ್ಲಿ ಒಡಮೂಡಿದೆ ಅಂತ ತಿಳ್ಕೊಳ್ತೀನಿ. ಅವರು ಹೇಳಿದ ಪ್ರಕಾರ ತಾವು ದಿನಾಲೂ ಪ್ರತಿ ಕ್ಷಣವೂ ತಾವು ಅನ್ನ ಪ್ರಸಾದವನ್ನು ಸೇವನೆ ಮಾಡುವಾಗ, ನೀರು ಕುಡಿಯುವಾಗ ಆ ಭಗವಂತ ನನ್ನನ್ನು ಈ ಜಗತ್ತಿನಲ್ಲಿ, ಈ ಭೂಮಂಡಲದ ಮೇಲೆ ಎಲ್ಲೋ ಒಂದು ಕಡೆ ಸುರಕ್ಷಿತವಾಗಿಟ್ಟಿದೆಯಾ ತಂದೆ ಅಂತ ಹೇಳಿನೇ ತಾವುಗಳು ಆ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡ್ತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದು ನಿಜವಾಗ್ಲೂ ಒಳ್ಳೆಯದೇ. ನಾವು ಮನೆಯಲ್ಲಾದರೂ ಸಹಿತ ಇವತ್ತು ಪಾಶ್ಚಾತ್ಯ ದೇಶಗಳಲ್ಲಿ ಸಹಿತ, ಇಂಗ್ಲೆಂಡ್ ಬಹಳ ಮುಂದುವರೆದ ದೇಶ ಅಂತೀವಿ, ಅವರು ಪ್ರತಿ ಸರಿ ಊಟ ಮಾಡಿ ಮುಗಿಸಿದಾಗ ಥ್ಯಾಂಕ್ ಗಾಡ್, ಇವತ್ತಿನ ಊಟವನ್ನು ನೀನು ಕೊಟ್ಟಿದ್ದಕ್ಕೆ, ಈ ಮುಂಜಾನೆಯ ಊಟವನ್ನು ಕೊಟ್ಟಿದ್ದಕ್ಕೆ ತನಗೆ ಧನ್ಯವಾದಗಳು, ಮಧ್ಯಾಹ್ನದ ಊಟವನ್ನು ಕೊಟ್ಟೆ ತನಗೆ ಧನ್ಯವಾದಗಳು ಅಂತ ಹೇಳ್ತಾನೆ ಅವರು ಆ ಒಂದು ಊಟವನ್ನು ಸೇವನೆ ಮಾಡ್ತಾರೆ. ಹಾಗೆ ಇವತ್ತು ತಾವು ಇಲ್ಲಿ ತಮ್ಮ ಜೀವನದ ಅಂತಿಮ ದಿನಗಳನ್ನು ಕಳೀತಾ ಇದ್ದೀರಿ. ನಾವು ಸಹಿತ ರಿಟೈರ್ಡ್, ಎಲ್ಲರೂ ವಯಸ್ಸಾಗಲೇಬೇಕು, ಎಲ್ಲರೂ ರಿಟೈರ್ಡ್ ಆಗಲೇಬೇಕು, ಎಲ್ಲರೂ ವೃದ್ಧರಾಗಲೇಬೇಕು. ಹಾಗೆ ತಾವು ಇಂಥ ಈ ಕೊನೆಯ ಹಂತದ ಜೀವನವನ್ನು ನಾನು ಶಿಕ್ಷಕಿಯಾಗಿ ಮಕ್ಕಳಿಗೆ ಪಾಠ ಮಾಡಿದ್ದೀನಿ. ನನಗೆ ತಿಳಿದಷ್ಟು ಒಂದೆರಡು ಹೇಳ್ತೀನಿ. ತಾವು ರಗಡ ಅನುಭವ ಇದ್ದೀರಿ, ಅಕ್ಕನವರು ಹೇಳಿದ್ದಾರೆ. ಈ ಕೊನೆಯ ಹಂತದಲ್ಲಿ ಒಬ್ಬ ರಾಬರ್ಟ್ ಬ್ರೌನಿಂಗ್ ಅಂತಕ್ಕಂಥದ್ದು ಹೇಳ್ತಾರೆ, ನಮ್ಮ ಶಿವತಂದೆಯವರು ದಿನಾಲೂ ವಾಣಿಯಲ್ಲಿ ಹೇಳ್ತಾರೆ, ಏನಪ್ಪ ಅಂತಂದ್ರೆ ನಾವು ಭಗವಂತನ ನೆನಪನ್ನು ಎಷ್ಟು ಮಾಡ್ತೀವಿ ಅಷ್ಟು ನಮ್ದು ಮುಂದಿನ ಜನ್ಮ ಏನಾಗ್ತೈತ್ರಿ, ಸುವರ್ಣಮಯ ಆಗ್ತೈತಿ. ಇಲ್ಲಿ ನಮ್ಮ ಕೊನೆಯ ಹಂತದ ಜೀವನವನ್ನ ನಾವು ಕಳೆದು ಹೋಯಿತು. ಈಗ ಎಲ್ಲರೂ ಮಾತೆಯರು ತಾವು ಒಂದ್ ಕಡೆ ಕೂತ್ಕೊಂಡಾಗ ಹಳೆ ನೆನಪು ಕಾಡ್ತಾ ಇರ್ತಾವ. ಹಂಗಾಯ್ತ್ರಿ, ಮಗ ಹಿಂಗ್ ಮಾಡಿದ, ಅವ್ರು ಹಿಂಗ್ ಮಾಡಿದ್ರು, ಇವ್ರು ಹಂಗ್ ಮಾಡಿದ್ರು, ನಂದೆಲ್ಲ ಹಿಂಗಾಯ್ತು. ಏನು ಕಳೆದು ಹೋದದ್ದು ಕಳೆದು ಹೋಯ್ತು. ಅದು ಭಗವಂತ ಏನ್ ಹೇಳ್ತಾರೆ, ಶಿವತಂದೆ ಏನ್ ಹೇಳ್ತಾರೆ ಅಂದ್ರೆ, ನಮ್ಗೆ ನಿತ್ಯ ಮುರಳಿಯಲ್ಲಿ ನಾವು ಏನೋ ಒಂದು ಕರ್ಮವನ್ನು ಮಾಡಿರ್ಬೋದು, ಆ ಕರ್ಮಕ್ಕೆ ಪ್ರತಿ ಕರ್ಮವಾಗಿ ಅದು ನಮ್ಗೆ ಬಂದಿರ್ತೈತಿ, ಮುಗಿದೋಯ್ತದು.
ಅದನ್ನ ಮತ್ತೆ ನೀವು ಮೆಲುಕು ಹಾಕಿ ನಿಮ್ಮ ಸಮಯವನ್ನ ಕಳಿಬೇಡಿ. ಆದಷ್ಟು ಇವತ್ತಿನ ಈ ಕ್ಷಣ ನನಗೆ ನೀನು ಕೊಟ್ಟಿದೀಯಾ ಭಗವಂತ, ಒಂದು ಸುರಕ್ಷಿತ ಜಾಗೆಯಲ್ಲಿ ನನ್ನನ್ನು ಇಟ್ಟಿದೀಯಾ. ನಾನು ನನ್ನ ಜೀವನದಲ್ಲಿ ಏನೇನು ಮಾಡಬೇಕು ಮಾಡಿದೆ. ನೀವೆಲ್ಲ ಕರ್ತವ್ಯವನ್ನು ನಿಭಾಯಿಸಿ ಬಂದಿದ್ದೀರಿ. ನೀವು ದೀರ್ಘಾಯುಗಳು. ನೋಡಿ, ಒಬ್ಬೊಬ್ಬರು ಎಷ್ಟು ಸಣ್ಣ ವಯಸ್ಸಲ್ಲೇ ಸತ್ತು ಹೋಗ್ತಾರೆ, ಏನೂ ಕಂಡಿರಂಗಿಲ್ಲ, ಮಕ್ಕಳನ್ನ ಕಂಡಿರಂಗಿರ್ತಾರೆ. ಅದಕ್ಕಿಂತ ತಾವೆಲ್ಲ ಭಾಗ್ಯಶಾಲಿಗಳು. ಸೊ ಹಾಗೆ ನನಗೆ ನಿನ್ನನ್ನ ನನಗೇನು ಆಯುಷ್ಯ ಕೊಟ್ಟಿಯಲ್ಲ, ಈ ಆಯುಷ್ಯವನ್ನ, ಈ ಅವಧಿಯನ್ನ ನಾನು ನಿನ್ನ ನೆನಪಿನಲ್ಲೇ ಕಲಿತೇನೆ ಅಂತ ತಾವುಗಳು ಇವತ್ತು ಆ ಶಿವತಂದೆಯ ನೆನಪಿನಲ್ಲಿ ಇಬ್ಬರು ಅಕ್ಕನವರ ಎದುರಿನಲ್ಲಿ ಪ್ರತಿಜ್ಞೆ ಮಾಡಬೇಕು. ಏನಪ್ಪಾ ಅಂದ್ರೆ, ನನಗೆ ಉಳಿದಂತ ಈ ಜೀವಾವಧಿಯಲ್ಲಿ ನಾನು ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ನೆನಪು ಮಾಡ್ತಾನೇ ನಾನು ನನ್ನ ಜೀವನವನ್ನು ಕಳಿತೇನೆ ಅಂತಂದ್ರೆ ಅವನು ಎಂದೂ ನಮ್ಮನ್ನು ಕೈ ಬಿಡುವುದಿಲ್ಲ. ನಂಬಿಕರ ನಡೆ ಓಯನ್ನೇ ಶಿವನು. ಹಾಗೆ ಬಸವಣ್ಣ ಹೇಳ್ತಾರಲ್ಲ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಇವತ್ತು ನೀವು ಅನ್ಬೋದು, ಏನ್ರಿ ಇಲ್ಲಿ ಬಂದದೀವಿ, ಮನೆಯಾಗಿದ್ದವರ ಒಂಥರ ಬಂದಿಖಾನೆಯಲ್ಲಿ ಇರ್ತಾರೆ. ನೀವಿನ್ನು ಇಷ್ಟು ಸ್ನೇಹಿತರ ಜೊತೆಗೆ, ಇಷ್ಟು ಬಂಧು ಬಾಂಧವರ ಜೊತೆಗೆ ನಿಮ್ಮ ಸುಖ ದುಃಖವನ್ನು ಹಂಚ್ಕೊಂಡು ಕಳೀತಾ ಇದ್ದೀರಿ. ಸೊ ಎಲ್ಲರೂ ಒಂದು ರೀತಿ ಬಂದಿಖಾನೆಯಲ್ಲೇ ಇದ್ದೀವಿ ಜಗತ್ತಿನಲ್ಲಿ. ಅದಕ್ಕೆ ತಾವು ಯಾವುದನ್ನೂ ವ್ಯರ್ಥ ವಿಚಾರ ಮಾಡದೆ ಎಲ್ಲವನ್ನು ಶಿವಾರ್ಪಣೆ ಅಂತ ಅವನಿಗೆ ಒಪ್ಪಿಸಿ ಅವನ ಪಾದ ಕಮಲಕ್ಕೆ ನಮಿಸ್ತಾ, ಆಯ್ತಪ್ಪ ತಂದೆ, ನಾನು ಒಂದೊಂದು ದಿನವನ್ನ, ಒಂದೊಂದು ಕ್ಷಣವನ್ನ ತನ್ನ ನೆನಪಿನಲ್ಲೇ ಕಳಿತೀನಿ. ನನ್ನ ಕೊನೆ ಕ್ಷಣ ನಿನ್ನ ನೆನಪಿನಲ್ಲೇ ನನಗೆ ಮರಣ ಬರಬೇಕು. ನಿನ್ನ ನೆನಪು ಮಾಡ್ತಾನೆ ನಿನ್ನ ಪಾದ ಸೇರ್ತೀನಿ ಅಂತ ಹೇಳ್ತಾ ತಾವು ಜೀವನವನ್ನು ಕಳಿತೀರಿ, ತಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ತೀರಿ ಅಂತ ಹೇಳ್ತಾ ನಾನು ಎರಡು ಮಾತನ್ನ ಹಂಪಿಬಳಿ ಅಣ್ಣವರು ಕೂಡ ರಿಟೈರ್ ಲೆಕ್ಚರರ್ ಇದ್ದಾರೆ. ಅವರೊಂದೆರಡು ವಿಚಾರ ತಮ್ಮ ಎದುರನ್ನ ಹಂಚ್ಕೊಳ್ತಾರೆ. ತಮ್ಮನ್ನೆಲ್ಲದನ್ನು ನೋಡಿದ್ರೆ ಒಂದು ರೀತಿ ದುಃಖ ಅನಿಸ್ತೈತಿ, ಒಂದು ರೀತಿ ಸಂತೋಷನೂ ಅನಿಸ್ತೈತಿ. ದುಃಖ ಯಾಕೆ ಅನಿಸ್ತೈತಿ ಅಂತಂದ್ರೆ, ಎಲ್ಲ ನೀವೇನು ಕಷ್ಟಪಟ್ಟು ನಿಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ಸಾಕಿ ಸಲಿವಿ ಬೆಳೆಸಿ ಅವರೆಲ್ಲರನ್ನೂ ಒಳ್ಳೆಯ ಮಾರ್ಗದತ್ತ ನಡೆಸಿ ತಾವೇನು ಮಾಡಿಬಿಟ್ಟಿರಿ, ಅದರಿಂದ ಮುಕ್ತಿ ಹೊಂದಿ ಇಲ್ಲಿ ಬಂದ್ಬಿಟ್ಟಿರಿ. ಅದನ್ನ ನೋಡಿದಾಗ ಏನು ಅನಿಸ್ತೈತಿ, ಒಂದು ಸ್ವಲ್ಪ ವ್ಯಥೆ ಅನಿಸ್ತಿರ್ತೈತಿ. ಆದ್ರೆ ಸಂತೋಷ ಅಂತಂದ್ರೆ ಇಲ್ಲಿ ಯಾವ ಕೆಟ್ಟ ಆಲೋಚನೆ ಬರೋದೇ ಇಲ್ಲ, ಸುಖ ಬರೋದಿಲ್ಲ, ದುಃಖ ಬರೋದಿಲ್ಲ, ನಷ್ಟ ಬರೋದಿಲ್ಲ, ಪ್ರಾಫಿಟ್ ಬರೋದಿಲ್ಲ, ಏನೂ ಇರೋದಿಲ್ಲ. ಇಲ್ಲಿ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳ ದಾನದ ರೂಪದಲ್ಲಿ ತಮಗೆ ಕೊಡ್ತಕ್ಕಂಥದ್ದನ್ನ ಅತಿ ಆನಂದದಿಂದ ತಾವೆಲ್ಲರೂ ಸೇವಿಸಿ ತಮ್ಮ ಅಂತಿಮ ಕ್ಷಣಗಳನ್ನ ಕಳೀತಾ ಇದ್ದದ್ದು ನಿಜವಾಗಲೂ ಬಹಳ ಸಂತೋಷದ. ಯಾಕಂದ್ರೆ ಪ್ರತಿಯೊಬ್ಬರು ಈ ಹಂತಕ್ಕೆ ಬರಬೇಕು. ಇವತ್ತು ನೀವಿದ್ದೀರಿ, ನಾಳೆ ನಾವು ಬರ್ತೀವಿ, ನಾಡ್ದ ಮತ್ತೊಬ್ಬರು ಬರ್ತಾರೆ. ಆದ್ರೆ ಇಲ್ಲಿ ಏನ್ ನೀವು ಎಲ್ಲರೂ ಕೂಡಿ, ಇಲ್ಲಿ ಯಾವ ಭೇದ ಭಾವ ಇರೋದಿಲ್ಲ, ಕೆಟ್ಟ ಆಲೋಚನೆಗಳು ಬರೋದಿಲ್ಲ. ಎಲ್ಲರೂ ಏನ್ ಮಾಡೋದಂದ್ರೆ ಅಕ್ಕವ್ರು ಹೇಳಿದಾಗೆ ಅಂತಿಮ ಸಮಯದೊಳಗೆ ಭಗವಂತನನ್ನ ನೆನೆಸ್ತಾ ನಮ್ಮ ಕೊನೆ ಕ್ಷಣಗಳನ್ನ ಸಾರ್ಥಕ ಮಾಡ್ಕೋಬೇಕಂತೇಳಿ ತಮ್ಮ ಎಲ್ಲರಲ್ಲಿ ಕೇಳ್ಕೊತ ಎಲ್ಲರೂ ಕೂಡ ಭಗವಂತನ ಧ್ಯಾನದಲ್ಲಿ ತಮ್ಮ ಅಂತಿಮ ಜೀವನವನ್ನ ಕಳಿಬೇಕಂತೇಳಿ ವಿನಂತಿ ಪೂರ್ವಕ ಕೇಳ್ಕೊಂಡು ಒಂದೆರಡು
ಸರಿ ನಮ್ಮ ಆಶ್ರಮ ಕಲಿಸ್ತೀವಿ ಎಲ್ಲರೂ ಬರ್ರಿ ಬಂದಿರ್ತೀವಿ ನಮ್ಮ ಆಶ್ರಮ ಕರಿತೀವಿ ಎಲ್ಲರೂ ಬರ್ರಿ
ಕೊಟ್ಟು